ನಮಸ್ತೆ ಪ್ರಶಾಂತ್ ಸಂಬರ್ಗಿ ಅವರೇ. ನಮಸ್ಕಾರ. ನಮಸ್ಕಾರ ಸರ್, ತಾವು ಇವತ್ತೊಂದು ವಿಚಾರ ಕೇಳ್ಪಟ್ವಿ, ಧರ್ಮಸ್ಥಳಕ್ಕೆ ಹೋಗಿದ್ದೀರಾ, ತಾವು ಏನೋ ಒಂದು ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ. ಏನದು ಸರ್? ಖಂಡಿತವಾಗಿಯೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಏನು ಈ ಷಡ್ಯಂತ್ರದ ಭಾಗವಾಗಿ ಏನು ಆಕ್ಟರ್ಸ್ ಇದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಹೊರಗೆ ದೇಶನವರು ಒಬ್ಬರಾದ್ರೆ, ಕರ್ನಾಟಕದಲ್ಲಿ ಒಬ್ರು ನಡ್ಸೋರು ಗಿರೀಶ್ ಮಟ್ಟನ್ ಅವರು ಮತ್ತು ಮಹೇಶ್ ತಿಮ್ರೋಡಿ ಆಗಿದ್ರೆ, ಅದ್ರ ಜೊತೆಗೆ ಯೂಟ್ಯೂಬ್ಗಳು ಒಂದು 5 ಜನ ಯೂಟ್ಯೂಬ್ಗಳು, ಆಮೇಲೆ 4ನೇದಾಗಿ ಬರೋದು ಪೇಜಸ್ಗಳು, ಒಂದು 500 ಪೇಜಸ್ಗಳು, ಎಲ್ಲರೂ ಇದರಲ್ಲಿ ಶಾಮೀಲ್ ಆಗಿದ್ದಾರೆ. ದುಡ್ಡಿನ ಮೋಹಕ್ಕೆ, ದುಡ್ಡಿನ ಒಂದು ಆಸೆಗೆ ಧರ್ಮದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಹೆಚ್ಚಾಗಿ ನಾವು ಮಾತಾಡ್ಬೇಕಾಗಿರೋದು ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟನ್ ಅವರು, ಅದು ಒಂದು ಕತೆ. ಆದ್ರೆ ಈ 5 ಯೂಟ್ಯೂಬ್ ಪೇಜ್ಗಳು ಯಾರ್ಯಾರು, ಕೂಡ್ಲಾ ರ್ಯಾಮ್ ಪೇಜು, ಡಿ ಟಾಕ್ಸ್ ಅಂತಿದೆ, ಇನ್ನೊಂದು ಕನ್ನಡ ಪ್ಲಾನೆಟ್ ಅಂತಿದೆ, ಆಮದು ನಮ್ದು ಈ AI ಎಕ್ಸ್ಪರ್ಟ್ ಮೊಹಮ್ಮದ್ ಸಮೀರ್ ಆಗಿರ್ಬೋದು, ವಾರ್ತಾ ಭಾರತಿ ಆಗಿರ್ಬೋದು, ಇವ್ರು ಎಲ್ಲರೂ ಒಂದು ಅಪರಾಧವನ್ನು ಮಾಡಿದ್ದಾರೆ. ಆ ಅಪರಾಧ ಏನು ಅಂದ್ರೆ, ಚೆನ್ನೈಯ ಏನು ಅರೆಸ್ಟ್ ಆಗ್ತಾನೆ, ಏನು ಕಂಪ್ಲೇಂಟ್ ಅರೆಸ್ಟ್ ಆಗ್ತಾನೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ 4/7/2025 ಒಂದು FIR ಆಗುತ್ತೆ, 39/2025. ಆತ ಒಂದು ಸೆಕ್ಷನ್ 164 ಅಡಿಯಲ್ಲಿ ಒಂದು ವಿಟ್ನೆಸ್ ಆಗಿ, ಪ್ರೊಟೆಕ್ಟೆಡ್ ವಿಟ್ನೆಸ್ ಆಗಿ ಆತ ಒಂದು ಸರ್ಕಾರ ಅವನಿಗೆ ಅಪಾಯಿಂಟ್ ಮಾಡಿ ಪ್ರೊಟೆಕ್ಷನ್ ಅನ್ನು ಕೊಟ್ಟು ಅವನ ಫೇಸ್ ಅನ್ನ ಕವರ್ ಮಾಡಿ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅಲ್ಲಿ ಆತನನ್ನ ಬಂದಿಯಾಗಿಟ್ಟಿರ್ತಾರೆ. ಆತ ಆ ಟೈಮ್ ಅಲ್ಲಿ ಈ 5 ಜನ ಯೂಟ್ಯೂಬರ್ಸ್ ಗೆ ವಿಡಿಯೋವನ್ನ ಮಾಡಿರ್ತಾನೆ. ಇವರೇ ತಗೊಂಡ್ರೋ ಅಥವಾ ಅವನೇ ಕೊಟ್ಟೋ ಅದು ಸೆಕೆಂಡ್ರಿ. ಆ ವಿಡಿಯೋ ತಗೊಂಡ್ರೆ ಅದು ಪ್ಲಾನ್ ಅಲ್ಲಿ, ಕಾನ್ಸ್ಪಿರಸಿ ಪ್ಲಾನ್ ಅಲ್ಲಿ ಅದು ಆಗಿತ್ತು. ರಿಲೀಸ್ ಆದ್ಮೇಲೆ ಮಾಡೋದ, ಆಮೇಲೆ ಮಾಡೋದ, ಆ ತರದೆಲ್ಲ. ಸೊ ಚೆನ್ನೈನ ವಿಡಿಯೋ ಅನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಇರ್ಬೇಕಾದ್ರೆ ಕೋರ್ಟಿನ ಒಂದು ಅಧೀನದಲ್ಲಿ ಕೋರ್ಟ್ ಹೇಳಿದೆ ವಿಟ್ನೆಸ್ ಕೊಡಿ ಅಂತ, ವಿಟ್ನೆಸ್ ಪ್ರೊಟೆಕ್ಷನ್ ಕೊಡಿ ಅಂತ. ಪೊಲೀಸ್ ವಿಟ್ನೆಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಪಬ್ಲಿಕ್ ಗೆ ಆತ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮುಸುಕು ಹಾಕೊಂಡು, ಫೇಸ್ ಕವರ್ ಮಾಡ್ಕೊಂಡು ಎಲ್ಲ ಸಮಾಧಿ ಕೆತ್ಸೋದು, ಭೂಮಿ ಕೆತ್ಸೋದು, ಗುಂಡಿ ಕೆತ್ಸೋದು ಮಾಡಿದ್ದಾನೆ. ಆದ್ರೆ ರಾತ್ರಿ ಹೋಗಿ ಈ 5 ಜನ ಯೂಟ್ಯೂಬ್ ಗಳಿಗೆ ಕೊಟ್ಟಿರ್ತಕ್ಕಂಥದ್ರೆ ಅವರೆಲ್ಲ ಇದಕ್ಕೆ ಶಾಮೀಲ್ ಆಗಿದ್ದಾರೆ. ಆ ವಿಡಿಯೋಗಳೆಲ್ಲ ಬಂದಿದೆ. ಅವರ ಒಂದು ಸಮರ್ಥನೆ ಏನು ಅಂದ್ರೆ, ಇದು ಅರೆಸ್ಟ್ ಗಿನ ಮುಂಚೆ, ಕಂಪ್ಲೇಂಟ್ ಗಿನ ಮುಂಚೆ ಅಂತ ಹೇಳ್ತಾ ಇದ್ದಾರೆ ಈ ಯೂಟ್ಯೂಬರ್ಸ್. ಅದುವೇ ಕಂಪ್ಲೇಂಟ್ ಬಿಫೋರ್ ಮುಂಚೆ ತಗೊಂಡಿದ್ರು ಯು ಆರ್ ಪಾರ್ಟ್ ಆಫ್ ದ ಕಾನ್ಸ್ಪಿರಸಿ. ಮುಂಚೆ ತಗೊಂಡಿದ್ರು ಪಾರ್ಟ್ ಆಫ್ ದ ಕಾನ್ಸ್ಪಿರಸಿ. ವಿಟ್ನೆಸ್ ಪ್ರೋಗ್ರಾಮ್ ಅಲ್ಲಿ ತಗೊಂಡಿದ್ರೆ ಅದುವೇ ಒಂದು ಕಾನ್ಸ್ಪಿರಸಿ. ನೀವು ಈ ಕಾನ್ಸ್ಪಿರಸಿ ಭಾಗವಾಗಿದ್ದೀರಾ, ನಿಮ್ಮನ್ನ ನಾವು ಯಾಕೆ ಕ್ವಶನ್ ಮಾಡಬಾರ್ದು ಅಂತ ಹೇಳಿ SIT ಗೆ ಇವತ್ತು ನನ್ನ ಲಿಖಿತ ರೂಪದಲ್ಲಿ ಆ ವಿಡಿಯೋಸ್ಗಳು ಮತ್ತು ಚೆನ್ನೈಯ ಕೊಟ್ಟಿರ್ತಕ್ಕಂಥ ವಿಡಿಯೋಸ್ಗಳು ಎಲ್ಲವನ್ನು ಕೊಟ್ಟು ಇವರನ್ನು ಪಾರ್ಟ್ ಆಫ್ ದಿ ಕಾನ್ಸ್ಪಿರಸಿ ಮಾಡಿ, ಅಕ್ಯೂಸ್ ಮಾಡಿ ಅಂತ ನನ್ನ ಮನವಿ ಪತ್ರವನ್ನ ಇವತ್ತು ತನಿಖಾಧಿಕಾರಿ ಸೈಮನ್ ಅವರು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಕೋರ್ಟ್ ಮಾನಿಟರ್ಡ್ ಇದನ್ನ ಆಗ್ಬೇಕು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಎತ್ತಿದ್ದೇವೆ. ಎಸ್ಪೆಷಲಿ ಯೂಟ್ಯೂಬರ್ಸ್ ಆರ್ ಪಾರ್ಟ್ ಆಫ್ ದ ಕಾನ್ಸ್ಪಿರಸಿ. ಅವರು ಇದರೊಳಗೆ ಪಾಲಿದೆ. ಈ ದುಡ್ಡಿನ, ಹೊರ ದೇಶದ ದುಡ್ಡಲ್ಲಿ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ದುಡ್ಡಿನ ಪಾಲಿನಲ್ಲಿ ಈ 5 ಯೂಟ್ಯೂಬರ್ಸ್ ಪಾಲಿದೆ ಅನ್ನೋದನ್ನ ಮಾಹಿತಿಯನ್ನ ಇವತ್ತು ಆ ಚೆನ್ನೈಯ ವಿಡಿಯೋ ಇಂದ ಆಚೆ ಬರ್ತಾ ಇದೆ. ಒಂದು ಷಡ್ಯಂತ್ರದ ಹೊಲಸು ಆಚೆ ತೇಳ್ತಾ ಇದೆ ಅಂತ ಹೇಳಿ ಇವತ್ತು ನಾನು SIT ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ಅವರು ಸ್ವೀಕೃತಿ ಮಾಡಿಕೊಂಡು ಇದನ್ನ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಹಿತಿ ಬೇಕಾದ್ರೆ ನಿಮ್ಮನ್ನ ಸಂಪರ್ಕಿಸ್ತೀವಿ ಅಂತ ಹೇಳಿ ನಮ್ಮ ಕಂಪ್ಲೇಂಟ್ ಗೆ ಒಂದು ಅಕ್ನಾಲೇಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಥ್ಯಾಂಕ್ ಯು.